ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇರುವಂಥ ಒಂದು ವ್ಯವಸ್ಥೆ ಏನು BJP ಸೃಷ್ಟಿ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸೂಚನೆ ಮೇರೆಗೆ ಮತ್ತು ನಾವು DCC ಪ್ರೆಸಿಡೆಂಟ್ಸ್ಗಳ ಜೊತೆ ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಏನು ಪ್ರಜ್ವಲ್ ರೇವಣ್ಣವರ ವಿಚಾರ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗಿದೆ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ HD ಕುಮಾರಸ್ವಾಮಿಯವರು ಮತ್ತು JDS ಮುಖಂಡರುಗಳು ಹಾಗೂ BJP ಪ್ರಮುಖವಾದ ಮುಖಂಡರುಗಳು, ಅದರಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಮುಖಂಡರುಗಳು R ಅಶೋಕ್ ಅವರು ಸುಮ್ಮನೆ ಅವ್ರ ಮೇಲಿರುವಂಥ ಕೊಳಕನ್ನು ಬೇರೆಯವರಿಗೆ, ಅದು ಪ್ರಮುಖವಾಗಿ DK ಶಿವಕುಮಾರ್ ಮೇಲೆ ಮೆತ್ತುವಂಥದ್ದಕ್ಕೆ ಏನೋ ಒಂದು ಪ್ರಯತ್ನ ನಿರಂತರವಾಗಿ BJPಯವರು ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಇಟ್ ಈಸ್ ಶೇಮ್ ಆನ್ ದ ಪಾರ್ಟ್ ಆಫ್ BJP ಆ್ಯಂಡ್ JDS. ಪ್ರಜ್ವಲ್ ರೇವಣ್ಣವರು ಏನು ಸೆಕ್ಸ್ CDಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಸತ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕಾ ಬೇಡವಾ? ತನಿಖೆಗೆ ಯಾಕೆ ಸಹಕರಿಸ್ತಾ ಇಲ್ಲ? ಯಾಕೆ ಪ್ರಜ್ವಲ್ ರೇವಣ್ಣವ್ರನ್ನ ಫಾರಿನಿಗೆ ಕಳಿಸ್ಕೊಟ್ರಿ? ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ? ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸುವಂಥದ್ದಕ್ಕೆ ರಿಕ್ವೆಸ್ಟ್ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು. ಇದ್ರ ಬಗ್ಗೆ ಗಮನ ಹರಿಸ್ದೇನೆ ರಾಜಕೀಯವಾಗಿ ಇದನ್ನು ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಒಂದು ವ್ಯವಸ್ಥಿತ ಪಿತೂರಿ ನಡೆಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? BJPಯವರು ಒಂದು 5-6 ದಿವಸ ಸುಮ್ಮನಿದ್ರು HD ಕುಮಾರಸ್ವಾಮಿಯವರು. ಆ ದೇವರಾಜೇಗೌಡ ಅನ್ನೋ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗೋದ್ರು. ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಪರ್ಟಿಕ್ಯುಲರಾಗಿ ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯಮಾಡಿ ದೇವರಾಜೇಗೌಡ ಅನ್ನೋ ವ್ಯಕ್ತಿನ ಮೊದಲು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಆ ದೇವರಾಜೇಗೌಡನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತವೆ. ಈ CD ಮಾಡಿದ್ದು ಪ್ರಜ್ವಲ್ ರೇವಣ್ಣ. ಈ ಸಿನಿಮಾಗೆ ಅವ್ರದ್ದೇ ಡೈರೆಕ್ಷನ್ನು, ಅವ್ರದ್ದೇ ಕತೆ, ಅವ್ರದ್ದೇ ಚಿತ್ರಕಥೆ, ಅವ್ರದ್ದೇ ಕಥಾನಾಯಕ. CD ರೂವಾರಿನೇ ಪ್ರಜ್ವಲ್ ರೇವಣ್ಣ. ಡಿಸ್ಟ್ರಿಬ್ಯೂಟರ್ ಯಾರು? ಕಾರ್ತಿಕ್ ಅನ್ನುವಂಥ ಗೌಡ. ಅವ್ರ ಡ್ರೈವರು. ಅದನ್ನು ಎಲ್ರಿಗೂ ಊರವ್ರಿಗೆಲ್ಲ ಹಂಚಿದ್ದು ಯಾರು? ದೇವರಾಜೇಗೌಡ. DK ಶಿವಕುಮಾರ್ ಹೆಸರನ್ನ ಯಾಕೆ ಕೇಳ್ತರ್ತಾ ಇದ್ದೀರಿ? ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನ ಯಾಕೆ ಕೇಳ್ತರ್ತಾ ಇದ್ದೀರಿ? ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಬಾಯಿ ಪಡ್ಕೊಂಡ್ರು. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಇವನ್ನ ಅರೆಸ್ಟ್ ಮಾಡೋದು ಏನು ಮಾಡ್ತಾ ಇದೆ ಅಂತ. ಅರೆಸ್ಟ್ ಮಾಡೋದಕ್ಕೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ನೀವು ಕೊಟ್ಟು, ಒಬ್ಬ MP ಅವನ ಟರ್ಮ್ ಮುಗೀತು, ಚುನಾವಣೆ ನಡೆದಿದೆ, ಅವನಿಗೆ ಹೆಂಗೆ ನೀವು ರಾಜತಾಂತ್ರಿಕ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕೊಡುವಂಥದ್ದಕ್ಕೆ ಅವಕಾಶ ಎಲ್ಲಿದೆ? ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಓನ್ಲಿ ರಾಜನೀತಿಗೆ, ಸಂಧಾನಕ್ಕೆ, ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲ ದೇಶದ ವತಿಯಿಂದ ಬೇರೆ ದೇಶಕ್ಕೆ ಸಂಧಾನ ಮಾಡುವಂಥವ್ರಿಗೆ ಹೋಗುವಂಥದ್ದು ಕೊಡೋದು ಮಾತ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇರೋದು. He is no more member of parliament at all. He has been contested the election. Elections are over. He is waiting for the result. How diplomatic passport is given just by taking 15 minutes. 15 ನಿಮಿಷದಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ಮಂಜೂರು ಮಾಡ್ತೀರಿ. 26ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇವ್ರ ಅಪ್ಲಿಕೇಶನ್ಸ್ ಹೋಗುತ್ತೆ, ಪ್ರೋಸೆಸ್ ಆಗುತ್ತೆ. 15 ನಿಮಿಷದಲ್ಲಿ ಇವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರೆಡಿ ಆಗುತ್ತೆ.
ವೀಸಾ ಸಮೇತ ನೀವು ಕಳಿಸ್ಕೊಡ್ತೀರಿ. ರಾತ್ರಿ ಮಿಡ್ ನೈಟ್ 12ವರೆಗೆ ಇವರು ಕಂಟ್ರಿ ಬಿಡ್ತಾರೆ. ಇದು ಯಾರು? ಕಾಂಗ್ರೆಸ್ನವ್ರು ಮಾಡಿದ್ದ? ಈ ಆರ್ ಅಶೋಕ್ ಅಂತ ವಿರೋಧ ಪಕ್ಷ ನಾಯಕರು ಮಾಡಿದಾರಲ್ಲ, ನನಗನ್ಸುತ್ತೆ ಈ ಆರ್ ಅಶೋಕು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗುವಂಥದ್ದಕ್ಕೂ ಲಯಕ್ಕಿಲ್ಲ. ಈಸ್ ಮೋಸ್ಟ್ ಅನ್ಫಿಟ್ಟೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್. ಹುಚ್ಚುಚ್ಚುಂಥರ ಏನೇನೋ ಮಾತಾಡ್ತಾರೆ, ಬರೀ ಸುಳ್ಳು ಹೇಳುವಂಥ ಕೆಲಸ ಮಾಡುವಂಥದ್ದು ಬಿಟ್ಟರೆ ಆರ್ ಅಶೋಕ್ ಏನೂ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ಬನ್ನಿ ಬಾಬವ್ರೆ ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ದೂಷಣೆ ಮಾಡುವಂಥದ್ದು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದೂಷಣೆ ಮಾಡುವಂಥದ್ದು ಇದೆಯಲ್ಲ, ವ್ಯವಸ್ಥೆ ಇದೆಯಲ್ಲ, ನಾಚಿಕೆ ಆಗಲ್ವ ನಿಮಗೆ? ರೀ ಅಂಥವು ನೀವು ಸಾಬಸ್ತರಾಗಿದ್ದರೆ ಕುಮಾರಸ್ವಾಮಿಯವರೇ ನಿಮ್ಮ ಹುಡುಗನ ಕರೆಸ್ರಿ, ಎಲ್ಲಿದನ್ನು ಕರೆಸಿ ಇಮಿಡಿಯೇಟಾಗಿ ಕಸ್ಟಡಿ ಕೊಡಿ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅವ್ರಿಗೆ ಕೊಡಿ. ಅವ್ರ ಮೇಲೆ ನಂಬಿಕೆ ಇಲ್ವಾ? ಬೇಡ ಬಿಡಿ, ನಿಮ್ಮದೇ ಸರ್ಕಾರ ಇದೆಯಲ್ಲ ಸ್ವಾಮಿ, ನೀವು ಪಾರ್ಟ್ನರ್ದ ಸರ್ಕಾರದ ಕೇಂದ್ರದಲ್ಲಿ ವಹಿಸಿ. CBIಗೆ ಇವತ್ತೇ ವಹಿಸಿ, ನೀವೇ ವಹಿಸ್ರಿ. ನೀವೇ ಸ್ವಯಂ ಪ್ರೇರಿತವಾಗಿ ರೈಟಿಂಗಲ್ಲಿ ಕೊಟ್ಬಿಡಿ. CBI ಕೊಡಿ, NIA ಕೊಡಿ, ED ಕೊಡಿ, ಮತ್ತೊಂದು ಕೊಡಿ, ಇನ್ನೇ ಇಂಟರ್ನ್ಯಾಷನಲ್ ಏಜೆನ್ಸಿ ಯಾವುದಾದ್ರೂ ಅವರಿಗೆ ಕೊಡಿ. ಕೇಂದ್ರ ಸರ್ಕಾರ ತಗೊಬೋದು ಡಿಸಿಷನ್ನ. ರಾಜ್ಯ ಸರ್ಕಾರದ ಮೇಲೆ ಯಾಕ್ರಿ ಗೂಬೆ ಕೂರಿಸ್ತಾ ಇದ್ದೀರಾ? ನಾವು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ NIA ಏನು ರಚನೆ ಮಾಡಿದ್ವಿ, SIT ಏನು ರಚನೆ ಮಾಡಿದ್ವಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ರಚನೆ ಮಾಡಿದ್ದೀವಿ, ಅದ್ರ ಮೇಲೆ ನಿಮಗೆ ತೃಪ್ತಿದಾರಕವಾಗಿಲ್ಲ, ತೃಪ್ತಿ ಇಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ CBI ಕೊಡಿಸ್ರಿ ನೀವೇನೆ. ಇದು ದೇಶದಲ್ಲಿ ದುರಂತದ ವ್ಯವಸ್ಥೆ. JDSನವರು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಸ್ಟ್ರೈಕ್ ಮಾಡ್ತಾವ್ರಂದು. ಯಾಕ್ರಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ದಯಮಾಡಿ ಹೇಳಿ, ಜನಗಳು ಕೇಳ್ತಾವ್ರೆ, ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಪ್ರಜ್ವಲ್ ರೇವಣ್ಣ ಅವರು 2976 ವೀಡಿಯೋಗಳೇನಿದ್ದಾವೆ ಅದು ಅವ್ರು ಮಾಡಿರೋದು ಕರೆಕ್ಟು ಅನ್ನುವಂಥದ್ದಕ್ಕೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅದನ್ನು ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅವನ್ನ ಅರೆಸ್ಟ್ ಮಾಡಬಾರ್ದು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? 500 ಹೆಣ್ಮಕ್ಕಳನ್ನು ಅವರು ಮಾನ ಮರ್ಯಾದೆಯೆಲ್ಲ ಹರಾಜು ಹಾಕಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ಇದು? ದಯಮಾಡಿ ಕುಮಾರಸ್ವಾಮಿಯವರು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ಒಕ್ಕಲಿಗ ಸಮುದಾಯದವನು, ನಮ್ಮ ಅಧ್ಯಕ್ಷರು ಒಕ್ಕಲಿಗ ಸಮುದಾಯದವರು. ನಮಗೆಲ್ಲ ಭಾಳ ನಾಚಿಕೆ ಆಗ್ತಾಯಿದೆ. ಜನಗಳ ಹತ್ರ ಮುಖ ತೋರ್ಸೋಕ್ಕಾಗ್ತಾಯಿಲ್ಲ. ಆ ಸಮುದಾಯದ ಮಾನ ಮರ್ಯಾದೆನ ಇಡೀ ದೇಶದಲ್ಲಿ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಲ್ರಿ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವೇನ್ರಿ? ಹೇಳ್ರಿ, ರೈಟಿಂಗಲ್ಲಿ ಕೊಡ್ರಿ. ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನೀವೇ ಹೇಳಿಕೆ ಕೊಡ್ತೀರಿ. ಉಪ್ಪು ತಿಂದು ನೀರು ಕುಡಿಬೇಕು ಅಂತೀರಿ. ಆಮೇಲೆ ಬಂದು ತಿರ್ಗಾ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತೀರಾ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಅಮಿತ್ ಶಾ ಕಿರ್ಚ್ಕೊತಾವ್ರಲ್ಲಿ. ನರೇಂದ್ರ ಮೋದಿಯವರು ಕಠಿಣ ಶಿಕ್ಷೆ ಆಗಬೇಕು ಅಂತ ಕಿರ್ಚ್ಕೊತಾವ್ರೆ. ಇಲ್ಲ ಆರ್ ಅಶೋಕ್ ಬಂದು ರೇವಣ್ಣ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ. ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಟಂಗ್ ಇದೆಯಂದ್ರಿ ನಿಮಗೆ BJPಯವರಿಗೆ? BJPಯವ್ರಿಗೆ ಡಬಲ್ ಟಂಗ್ ಇದೆಯಾ? ವ್ಯವಸ್ಥಿತವಾಗಿ ಇಡೀ ವ್ಯವಸ್ಥೆನ, ಇಡೀ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥದಕ್ಕೆ ಹೂಡ್ತಾ ಇರುವಂಥ ಒಂದು ನಾಟಕ BJP ಮತ್ತು JDSನವ್ರು ಮಾಡ್ತಾ ಇರುವಂಥ ಒಂದು ಬೃಹನ್ ನಾಟಕ. ಈ ನಾಟಕಕ್ಕೆ ಯಾವ ಕಾರಣಕ್ಕೂ ಕರ್ನಾಟಕ ಜನತೆ ಮಣಿಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. HD ದೇವೇಗೌಡರು ಸಂಪಾದನೆ ಮಾಡಿದ್ದಂಥ ಒಂದು ಮಾನ ಮರ್ಯಾದೆ ಆಸ್ತಿನ ಸಂಪೂರ್ಣವಾಗಿ ಹರಾಜು ಹಾಕ್ಬಿಟ್ರಲ್ರಿ ನೀವು. HD ರೇವಣ್ಣರವರೇ, ನೀವು SIT ಅವರು ಇನ್ವೆಸ್ಟಿಗೇಷನ್ ಟೀಮ್ನವರು ಪೊಲೀಸ್ನವರು ಬರ್ತಾರೆ ಅಂತ ತಿಳಿದಿದ್ದಕ್ಕೂ ಹೋಗಿ HD ದೇವೇಗೌಡರು ಮನೇಲಿ ಉತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಲ್ಲ, ಇದು ಸರಿನಾ? ದೇವೇಗೌಡರು ಮನೆಗೆ ಬರಲ್ಲ ಪೊಲೀಸ್ನವರು ಅಂತನಾ? ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋಂಥ ಉದ್ದೇಶನ ಏನು? ನಿಮ್ಮ ಉದ್ದೇಶ ಏನು? ದೇವೇಗೌಡರು ಮಹಾನ್ ವ್ಯಕ್ತಿ, ಅವ್ರ ಹೊಟ್ಟೆಲಿ ಹುಟ್ಟಿದ್ದೀರಿ ನೀವು, ಅವ್ರ ಮೊಮ್ಮಕ್ಕಳಿದ್ದೀರಿ. ಅವ್ರ ಪಾಪ ಎಷ್ಟು ನೊಂದ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾಯಿಲ್ಲ ಅವರು. ಅದನ್ನು ಮತ್ತೆ ನೀವು ಬೀದಿಲಿ ಬಂದು ಮಾಧ್ಯಮಗೋಷ್ಠಿಗಳ ಮೂಲಕ ಡಿಫೆಂಡ್ ಮಾಡ್ಕೊತಾ ಇದ್ದೀರಲ್ಲ, ನಾಚಿಕೆ ಆಗಬೇಕಿತ್ತು. ನಾಚಿಕೆ. ಇಟ್ ಇಸ್ ಶೇಮ್ ಆನ್ ದ ಪಾರ್ಟ್ ಆಫ್ BJP ಆ್ಯಂಡ್ JDS. ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ SITನ ನೀವು SIT ರಚನೆ ಮಾಡಿರಲಿಲ್ವಾ? BJPಯವ್ರು ಮಾಡಿಲ್ವಾ? JDSನವ್ರು ಮಾಡಿಲ್ವಾ? ಅವಾಗೆಲ್ಲ ಹಂಗಾರೆ ನೀವು ಹೇಳ್ದಂಗೆ ಕೇಳ್ತಿತ್ತು SIT ಮೇಲೆ ನಂಬಿಕೆ ಇಲ್ಲ ಅಂತೀರಿ. SITನ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಾ.
ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೀರಿ SITನ. ಆಯ್ತಪ್ಪ, ಬೇಡ, ನಿಮ್ಗೆ ನಂಬಿಕೆ ಇಲ್ಲ, ಇಮ್ಮಿಡಿಯೇಟಾಗಿ ಸ್ವಯಂ ಪ್ರೇರಿತವಾಗಿ CBI ವಹಿಸ್ಕೊಳಕ್ಕೆ ಹೇಳ್ರಿ. ಆ ಪೆನ್ ಡ್ರೈವ್ನಲ್ಲಿರುವಂಥದ್ದೆಲ್ಲ ಸುಳ್ಳು ಅಂತ ಒಂದು ಹೇಳಿಕೆ ಕೊಡಿಸಿ CBI ಮೂಲಕನೇ. ಎಲ್ಲ ನಿಮ್ಮ ಅಂಡರಲ್ಲೇ ಇದೆಯಲ್ಲ, CBI ನೀವು ಹೇಳ್ದಂಗೆ ಕೇಳ್ತಾ ಇದ್ದೀರಾ. ಏನು CBI ಚೋರ್ ಬಚಾವ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಇದೆಯಲ್ಲ, ಸೆಂಟ್ರಲ್ ಏಜೆನ್ಸಿ, BJP ಕಂಟ್ರೋಲ್ ಇರುವಂಥ ಏಜೆನ್ಸಿ. ನೀವೇನು ಹೇಳ್ತೀರೋ ಅದನ್ನ ಹೇಳ್ತಾರೆ. ನೀವೇನು ಹೆಂಗೆ ಹೇಳ್ಕೊಡ್ಬೇಕು ಅದನ್ನ ಆ ರೀತಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀವಿ 10 ವರ್ಷಗಳಿಂದ. ಅದು ಮಾಡಿ ಬೇಡ ಅನ್ನೋರು ಯಾರು ಸ್ವಾಮಿ? ಅದು ಮಾಡೋದು ಬಿಟ್ಬಿಟ್ಟು ನೀವು ಇವತ್ತು ನಾನು ಆ ವಿಡಿಯೋ ನೋಡಿದೆ, ಈಗ ತಾನೇ ನಮ್ಮ ಸ್ನೇಹಿತರು ತೋರಿಸ್ತಾ ಇದ್ರು. ಅದೆಲ್ಲ DC ಆಫೀಸ್ ಮುಂದ್ಗಡೆ ಸ್ಟ್ರೈಕ್ ಮಾಡ್ತಾವ್ರೆ. ಪೂರ್ತಿ ಎಂಟೈರ್ ಒಂದು 100-150 ಜನ ಅವರೇ. 150 ಜನದಲ್ಲಿ 2 ಮಹಿಳೆಯರವ್ರೆ. ಯಾರಿಗೂ ಅವಮಾನ ಮಾಡ್ತಾಯಿದ್ದೀರಿ ನೀವು? ತೆನವತ್ತ ಮಹಿಳೆ ಸಿಂಬಲ್ ಇಟ್ಕೊಂಡು ನೀವು ಏನಕ್ಕೆ ಸ್ಟ್ರೈಕ್ ಮಾಡ್ತಾಯಿದ್ದೀರಿ ದಯಮಾಡಿ ಹೇಳಿ ಸ್ವಾಮಿ. JDSನವರು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಯಾಕೆ ಮಾಡ್ತಾಯಿದ್ದೀರಾ ಅನ್ನುವಂಥದ್ದು ಹೇಳಿ. ಪ್ರಜ್ವಲ್ ರೇವಣ್ಣ ಮಾಡಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾಯಿದ್ದೀರಾ? ಇಲ್ಲ, ಬೇಡ ಬೇಡ ತನಿಖೆ ಬೇಡ ಅಂತ ಅದೊಂದು ಪ್ಲಕಾರ್ಡ್ ನೋಡಿದೆ ನಾನು. ತನಿಖೆ ಮಾಡಬಾರ್ದಾ? ತನಿಖೆ ಮಾಡಬಾರ್ದ ಹಂಗಂದ್ರೆ ಬೇಡ ಬೇಡ ತನಿಖೆ ಬೇಡ ಅಂತ ಒಂದು ಪ್ಲಕಾರ್ಡ್ ನೋಡಿದೆ. ತನಿಖೆ ಬೇಡ ಅಂತಾನ? ಏನು ಹಂಗಂದ್ರೆ ಇನ್ನೂ ಒಂದು 1,000 ಜನ 2,000 ಜನನ ಕೆಡಿಸ್ಲಿಯಾ? ಕೆಡಿಸ್ಲಿ ಸ್ವಾಮಿ. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನನಗೆ ಭಾಳ ಬೇಸರ ಆಗುತ್ತೆ, ಹೇಳ್ಕೊಳ್ಳೋಕ್ಕೆ ಬೇಸರ ಆಗುತ್ತೆ. ಏನು ಅವರಲ್ಲಿ ಸಿಕ್ಕಾಕೊಂಡ್ರು ಹೆಣ್ಣು ಮಕ್ಕಳ ಪೈಕಿ ಸುಮಾರು 80% ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಿದ್ದಾರೆ ಅಂತ. ಒಕ್ಕಲಿಗರನ್ನ ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸ್ ಅಲ್ವಾ ಸ್ವಾಮಿ ನೀವು? ಒಕ್ಕಲಿಗ ಸಮುದಾಯವನ್ನು ಪ್ರೊಟೆಕ್ಟ್ ಮಾಡುವಂಥ ಚಾಂಪಿಯನ್ಸು. ಅನ್ನೆಸೆಸರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಎಳೆದು ತರ್ತಾ ಇದ್ದೀರಿ. ಮುಖ್ಯಮಂತ್ರಿಗಳಿಗೂ ಇದಕ್ಕೆ ಏನ್ರಿ ಸಂಬಂಧ? ಇನ್ವೆಸ್ಟಿಗೇಷನ್ನೇ ಮಾಡಬಾರ್ದು. ಯಾರನ್ನ ಕಂಪ್ಲೇಂಟ್ ಕೊಟ್ರೆ ಚಾಲೆಂಜ್ ಮಾಡ್ತೀರಿ ನೀವು. ಅದೆಲ್ಲ ಸಿಕ್ಕಲಿಲ್ಲ, ಇಲ್ಲಿ ಸಿಕ್ಕಿರೋ, ಇಲ್ಲಿ ಸಿಕ್ಕಲಿಲ್ಲ, ಅಲ್ಲಿ ಸಿಕ್ಕಿರೋ. ಅವರು ಸಿಕ್ಕಿದಾಗ ಸೀರೆ ಹುಟ್ಟಿರಲಿಲ್ಲ, ಸಿಲ್ವರ್ ಕಾಮಿಕ್ಸ್ ಹಾಕ್ಕೊಂಡಿದ್ರು. ಇದೆಲ್ಲ ಒಂದು ಇಶ್ಯೂನೇನ್ರಿ? ಮರ್ಡರ್ ಮಾಡಿರುವಂಥದ್ದು ಇಂಪಾರ್ಟೆಂಟಾ? ಮರ್ಡ್ರಿಗೆ ಯೂಸ್ ಮಾಡಿರುವಂಥ ಕತ್ತಿ ಇಂಪಾರ್ಟೆಂಟಾ? ಕತ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಯಾರು, ತಯಾರಕರು ಯಾರು ಅಂತ ಹುಡುಕ್ತಾ ಇದ್ದಿರಲ್ಲ ಸ್ವಾಮಿ. ಮರ್ಡರ್ ಆಗಿರೋದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾ ಬೇಡವಾ? ನೀವು ಎಲ್ಲ ಬಾಲ ಹಿಡ್ಕೊಂಡು ಅಳ್ಳಾಡಿಸ್ತಾ ಇದ್ದೀರಿ. ಇಡೀ ದಿಕ್ಕೆ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅದನ್ನು ಮಾಡಬೇಡಿ. ನೀವು ಕುಮಾರಸ್ವಾಮಿಯವರೇ, ನಿಮಗೆ ಅಷ್ಟೊಂದು ಕಾಳಜಿ ಇದ್ದರೆ ದಯಮಾಡಿ ಕೂಡಲೇ 7ನೇ ತಾರೀಕು ಇವತ್ತು ಟೈಮ್ ತೊಗೊಂಡಿದ್ರು ಅವರು, ಪ್ರಜ್ವಲ್ ರೇವಣ್ಣವರು. ಅವ್ರ ಲಾಯರ್ ಮೂಲಕ SITಗೆ ಪತ್ರ ಬರೆದಿದ್ರು. 7ನೇ ತಾರೀಕು ನಾನು ಬಂದು 7ನೇ ತಾರೀಕು ಟೈಮ್ ಕೊಡಿ, 7ನೇ ತಾರೀಕು ಬರೋಕ್ಕಾಗಲ್ಲ ಅಂತ. 7ನೇ ತಾರೀಕು ಮುಗಿತಲ್ಲ ಇವತ್ತು, ಕರೆಸಿ 196 ಕೋಟಿಗೆ ಬ್ಲೂ ಕಾರ್ನ ನೋಟಿಸ್ ಕಳಿಸಿದ್ದೀರಲ್ಲ ಕೇಂದ್ರದವರು. ಅವನು ಪ್ರಜ್ವಲ್ ರೇವಣ್ಣ ಎಲ್ಲವನೇ ಅಂತ ಗೊತ್ತಿಲ್ವ ನಿಮಗೆ? ಗೊತ್ತಾಗಲ್ವೇನ್ರಿ? ಏನು ಪಾತಾಡ್ದಲ್ಲ ಅವನ? ಯಾವ ಕಂಟ್ರಿಲಿ ಹೋದ, ಎಲ್ಲಿ ಹೋದ ಅನ್ನುವಂಥ ಸಂಪೂರ್ಣ ಮಾಹಿತಿ ನಿಮ್ಮ ಹತ್ರ ಇದೆಯಲ್ರಿ. ಯಾರನ್ನ ಕಾಪಾಡ್ತಾ ಇದ್ದೀರಿ? ಅಮಿತ್ ಶಾ ಅವರೇ, ನರೇಂದ್ರ ಮೋದಿ ಅವರು ಯಾರನ್ನ ಕಾಪಾಡ್ತಾ ಇದ್ದೀರಿ? ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟರು. ಯಾವ ಕಾರಣಕ್ಕೂ ಹಾಸನಲ್ಲಿ ಟಿಕೆಟ್ನ ಬದಲಾವಣೆ ಮಾಡಬೇಕು, ಕ್ಯಾಂಡಿಡೇಟ್ನ ಬದಲಾವಣೆ ಮಾಡಬೇಕು, ಆ ಕ್ಯಾಂಡಿಡೇಟ್ ಕೊಡಬಾರ್ದು, ಇನ್ನೊಬ್ರು ಕಾರ್ಯಕರ್ತನ ಕೊಡಿ ಅಂತ ಹೇಳಿರುವಂಥದ್ದು ನಮ್ಮ ಹತ್ರ ರೆಕಾರ್ಡ್ ಇದೆ, ತೋರಿಸ್ಲಾ? ಯಾಕೆ ಹೇಳಿದ್ರಿ? ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದು ನೀವು ಒತ್ತಾಯ ಮಾಡಿದ್ರಿ. ಯಾಕಂದ್ರೆ ನಿಮ್ಗೆ ಆಗಲೇ ಅದು ಪೆನ್ ಡ್ರೈವ್ಗಳು ತಲುಪಿದ್ದು. ಇದೇ ದೇವರಾಜೇಗೌಡ ಅನ್ನೋನು ತಲುಪಿಸಿದ್ದ. ಡಿಸೆಂಬರ್ 2023ರಲ್ಲಿ ವಿಜಯೇಂದ್ರನ ಮೂಲಕ, ಆಮೇಲೆ ಅಮಿತ್ ಶಾ ಅವರಿಗೆ ಪೆನ್ ಡ್ರೈವ್ ಮೂಲಕ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರೂ ಕೂಡ, ನಿಮಗೆ ಗೊತ್ತಿದ್ರೂ ಕೂಡ ಮತ್ತೆ ಅವನಿಗೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಮಾಡಿ ಅವನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವನ ಕೈನ ಎತ್ತಿಡಿದು ಮೈಸೂರಲ್ಲಿ ಇವನ್ನ ಗೆಲ್ಲಿಸಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರಿ ನೀವು. ಇದು ನಾಚಿಕೆ ಆಗಲ್ವ ನಿಮಗೆ? ಇಡೀ ದೇಶದಲ್ಲಿ ಮಾನ ಮರ್ಯಾದೆ ಕಳೆದ್ಬಿಟ್ಟಿರಲಿ ಕರ್ನಾಟಕದ. HD ದೇವೇಗೌಡರದು ಮಾನ ಮರ್ಯಾದೆ ಸಂಪಾದನೆ ಮಾಡಿದ್ನ, ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ನ ಕಳೆದ್ಬಿಟ್ರಲ್ಲಿ ನೀವು. ನಮಗೆ ಬೇಸರ ಆಗುತ್ತೆ. ಈಗ ಬಂದು ನೀವು HD ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದ್ದು ಯಾಕೆ ಅಂತೀರಿ? ಪ್ರಜ್ವಲ್ ರೇವಣ್ಣವ್ರಿಗೆ ನೋಟಿಸ್ ಕೊಟ್ಟಿದ್ದು ಯಾಕೆ ಅಂತೀರಿ? SIT ರಚನೆ ಮಾಡಿದ್ದು ಯಾಕೆ ಅಂತೀರಿ? ಇನ್ವೆಸ್ಟಿಗೇಷನ್ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅಂತೀರಿ. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಿದೆಯಾ ಆಲ್ರೆಡಿ? ಏನು ನಿಮ್ಮ ವಿರುದ್ಧ ಬಂದಿದೆಯಾ? ಇನ್ನು ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕೆ ಕಲ್ಪ್ರಿಟ್ಟೇ ಸಿಕ್ಕಿಲ್ವಲ್ಲ? ಕಲ್ಪ್ರಿಟ್ ಸಿಕ್ಕಿ ಆದಮೇಲೆ ತಾನೇ ಆಗು ಹೋಗುಗಳು, ದಾಖಲೆಗಳನ್ನು ಅವೆಲ್ಲ ಸಂಪೂರ್ಣವಾಗಿ ಕೋರ್ಟ್ ಮಾನಿಟರ್ ಮೇಲೆ ತಾನೇ ನಡೀತಾ ಇರೋದು. ಪ್ರತಿಯೊಂದೂ ಕೋರ್ಟ್ಗೆ ಮಾಹಿತಿ ಸಬ್ಮಿಟ್ ಮಾಡಬೇಕಲ್ವಾ? ಸಬ್ಮಿಟ್ ಮಾಡ್ತಾ ಇದ್ದೀವಲ್ಲ, SIT ಅವ್ರು ಮಾಡ್ತಾವ್ರಲ್ಲ.
ಹಂಗಾದ್ರೆ ಸಿ ಎಮ್ಮು ಆ SIT ಮುಖ್ಯಸ್ಥರ ಹತ್ರ ಮಾತಾಡಬಾರ್ದಾ? ಮಾತಾಡಿದ್ರೆ ಇನ್ಫ್ಲೂಯೆನ್ಸ್ ಅಂತನಾ? ಸಿ ಎಮ್ ಮಾಧ್ಯಮದವ್ರು ಕೇಳ್ತಾರೆ, ಏನು ಸ್ವಾಮಿ ಏನು ನಡೀತಾ ಇದೆ ಅನ್ನುವಂಥದ್ದಕ್ಕೆ ಮಾಹಿತಿ ಬೇಕಾ ಬೇಡವಾ? SIT ಮುಖ್ಯಸ್ಥರ ಹತ್ರ ಮಾತಾಡಬೇಕಾ ಬೇಡವಾ? ಅದು ಇನ್ಫ್ಲೂಯೆನ್ಸ್ ಅಂತನಾ? ಕೋರ್ಟ್ ಮಾನಿಟರ್ ಮೇಲೆ ಇದು ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥದ್ದು. ಅದು ಬೇಸಿಕ್ ಕಾಮನ್ ಸೆನ್ಸ್ ಇರುವಂಥದ್ದು ಆಗಬೇಕು ನಿಮಗೆ. ಸುಮ್ಮನೆ ಸುಳ್ಳನ್ನು ಹರಡಿಸಿ ಸರ್ಕಾರ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದನ್ನ ದಯಮಾಡಿ ಬಿಡಿ. DK ಶಿವಕುಮಾರ್ ಅವರು ಒಕ್ಕಲಿಗ ಲೀಡ್ರಾಗಿ ಎಮರ್ಜ್ ಆಗ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ದೇವರಾಜೇಗೌಡ ಅಂತ. ದೇವರಾಜೇಗೌಡ ನನ್ನ ಕತೆ ಅಂತ ಯಾವುದೋ ಒಂದು TV ಚಾನಲ್ ಹೇಳ್ಕೊಂಡವನು ಅವನೇನೆ. ನಾನು ಹಿಂದೆ ನನ್ನ ಹೆಂಡ್ತಿನ ನನ್ನ ಸಂಸಾರನ ಹಾಳು ಮಾಡಿಬಿಟ್ರು ರೇವಣ್ಣ ಅವರು. ಆ ಸಂಸಾರ ಹಾಳು ಮಾಡಿದ್ದಕ್ಕೆ ರಿವೆನ್ ತೀರ್ಸ್ಕೊಳ್ಳೋಕ್ಕೋಸ್ಕರ ನಾನು ಲಾ ಮಾಡಿ ಆಮೇಲೆ ಅವ್ರ ವಿರುದ್ಧ ಎಲೆಕ್ಷನ್ ನಿಂತು ಅವ್ರನ್ನ ಸೋಲಿಸ್ಬೇಕು ಅನ್ನೋಂಥದ್ದು ಏಕೈಕ ಉದ್ದೇಶ ನಂದಾಗಿತ್ತು. ಅದಕ್ಕೋಸ್ಕರ ನಾನು ಫೈಟ್ ಮಾಡ್ತಾಯಿದ್ದೀನಿ ಅಂತ ದೇವರಾಜೇಗೌಡನೇ ಹೇಳ್ಕೊಂಡಿರೋದು ನಾವು ಕಾಣ್ತಾ ಇದ್ದೀವಿ. ಅದು ಯಾವುದೋ ಆಡಿಯೋ ಬಿಡುಗಡೆ ಮಾಡಿದ್ನಲ್ಲ ವಿಡಿಯೋ ಆಡಿಯೋ ಬಿಡುಗಡೆ DK ಶಿವಕುಮಾರ್ ವಾಯ್ಸು ಅಂತ. ಅಲೋ ದೇವರಾಜೇಗೌಡ ಅಂತ ಅಂದಿದ್ದೇ ಒಂದು ತಪ್ಪ. ಏನು ಅದೆಲ್ಲ ಒಳಗಡೆ ಏನಿದೆ ಅನ್ನುವಂಥದ್ದು ಹೇಳಿ. ಅದೇನು CBI ಕೊಡ್ತಾನೆ, CBI ಯಾಕೆ ಕೊಡ್ತೀವಿ ಈಗಲೇ ಹೇಳಪ್ಪ. ಏನು ಇನ್ಫ್ಲೂಯೆನ್ಸ್ ಮಾಡಿದ್ರಾ? 25,000 ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ. ಅಂದರೆ ಪೆನ್ ಡ್ರೈವ್ 25,000 ಬಲ್ಕಲ್ಲಿ ಎಲ್ಲಿ ಸಿಗುತ್ತೆ, ಯಾವ ಅಂಗಡೀಲಿ ಕೊಟ್ಟು, ಯಾವ ಸೇಟು ಹತ್ರ ಯಾವ ಸೇಟು ಅಂಗಡೀಲಿ ತಗೊಂಡವ್ರೆ ಅನ್ನೋ ಅಂತ ನಿಮ್ಗೆ ಗೊತ್ತಿಲ್ವಾ? ನಾಳೆ ನಾಡ್ದು ಅದು ಬಿಡುಗಡೆ ಮಾಡ್ತೀವಿ. ಈ ಪೆನ್ ಡ್ರೈವು ಕೊಡಿಸಿದ್ದು ಯಾರು ಅನ್ನುವಂಥದ್ದು ನಾವು ಹೇಳ್ತೀವಿ. ಚಿಕ್ಕಪೇಟೆನಲ್ಲಿ ಯಾವ ಅಂಗಡಿಯಿಂದ ತಗೊಂಬಂದಿದ್ದು, ಯಾರಿದ್ರು, ಅಶೋಕ್ ಅವರು ಉತ್ತರ ಕೊಡಬೇಕಿದ್ದಕ್ಕೆ. ಯಾರು ಅಶೋಕ್ ಅವರು? ಪೆನ್ ಡ್ರೈವ್ನ ಬಲ್ಕಾಗಿ ಕೊಡಿಸಿದ್ದು ಯಾರು ಅನ್ನುವಂಥದ್ದು ಹೇಳ್ತೀವಿ. ಎಲ್ಲ ಡೂಪ್ಲಿಕೇಟ್ ಪೆನ್ ಡ್ರೈವ್ನ ಯಾರು ಕೊಡಿಸಿದ್ದು, ಎಷ್ಟು ಬಿಲ್ ಹಾಕ್ಸ್ಕೊಂಡ್ರಿ, ಎಲ್ಲ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇದೆ. ಅದು ಹೇಳ್ತೀವಿ ಅಶೋಕ್ ಅವರೇ, ಹೇಳ್ತೀವಿ. ತಡೀರಿ, ನಿಮ್ಮದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದು ಹೇಳ್ತೀವಿ. ಅಶೋಕ್ ಅವರು ಇವರಿಬ್ಬರು ಜಗಳದಲ್ಲಿ ಒಕ್ಕಲಿಗ ಲೀಡ್ರಾಗಿ ನಾನು ಎಮರ್ಜ್ ಆಗ್ಬೋದು ಅನ್ನುವಂಥದ್ದು ನಿಮ್ಮದು ಎಲ್ಲೋ ಇಣಿಕ್ ನೋಡುವಂಥ ಕೆಲಸವನ್ನು ಮಾಡ್ಕೊತಾ ಇದ್ದೀರಿ. ಆ ಜಾತಿ ಮಾನ ಮರ್ಯಾದೆ ಕಳಿಬೇಡ್ರಿ, ಜಾತಿನ ಕೆಡಿಸುವಂಥ ಕೆಲಸವನ್ನು ಮಾಡಬೇಡಿ. ಕುಮಾರಸ್ವಾಮಿ ಅವರೇ,